ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ನಮಗೆ ಅತ್ಯಂತ ಬಲ ಕೊಟ್ಟಿರತಕ್ಕಂಥ ಒಂದು ಕ್ಷೇತ್ರ. ಬೋಜಣ್ಣ ಅವರ ನೇತೃತ್ವದಲ್ಲಿ ವಿಜಯ್ ಕುಮಾರ್ ಅವರು ಅವರ ಜೊತೆಯಲ್ಲಿ ಸಾಕಷ್ಟು ಜನ ಸಹಪಾಠಿಗಳು ಇವತ್ತು ತಾವೇ ಹೇಳಿದಂಗೆ ಅಪಾರ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಪಕ್ಷ ಸಂಘಟನೆ ಮಾಡುವ ಮೂಲಕ ಬಲ ತುಂಬುತ್ತೇವೆ, ಕ್ಷೇತ್ರದಲ್ಲಿ ಜನತಾದಳ ಪಕ್ಷದ ಬಾವುಟ ಮುಂದೊಂದು ದಿನ ಬಹಳ ಗಟ್ಟಿಯಾಗಿ ಆರಿಸ್ತೇವೆ ಅಂತಕ್ಕಂಥ ಇಚ್ಛಾಶಕ್ತಿ ಇಟ್ಕೊಂಡು ಬಂದಿದ್ದಾರೆ. ನಾಡಿನಲ್ಲಿ ರಾಜಕೀಯ ಸಂಚಲನ ಸೃಷ್ಟಿಯಾಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಸುದೀರ್ಘ ಹೋರಾಟ, ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ರೈತಪರ ಜನಪರ ನಿಲುವು, ಹಾಗೆಯೇ ಯುವಕರ ಆಶಾಕಿರಣ, ಭರವಸೆಯ ನಾಯಕತ್ವ ಆಗಿರೋ ನಿಖಿಲ್ ಕುಮಾರಸ್ವಾಮಿಯವರ ದೂರದೃಷ್ಟಿಯನ್ನ ನೋಡಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಯುವ ಮುಖಂಡ ಬಿಆರ್ ವಿಜಯ್ ಕುಮಾರ್ ಅವರು ಇವತ್ತು ಜೆಡಿಎಸ್ ಪಕ್ಷ ಸೇರ್ಪಡೆಗೊಂಡರು. ಜೆಡಿಎಸ್ನ ರಾಜ್ಯ ಯುವ ಘಟಕದ ಅಧ್ಯಕ್ಷ ಆಗಿರೋ ನಿಖಿಲ್ ಕುಮಾರಸ್ವಾಮಿಯವರ ಸಮ್ಮುಖದಲ್ಲಿ ವಿಜಯ್ ಕುಮಾರ್ ಜೊತೆಗೆ ಭಜರಂಗ ದಳದ ಮಾಜಿ ಜಿಲ್ಲಾ ಸಂಚಾಲಕ ತುಡುಕೂರು ಮಂಜು, ಕಾಂಗ್ರೆಸ್ ಜಿಲ್ಲಾ ಯುವ ಮೋರ್ಚಾದ ಮಾಜಿ ಉಪಾಧ್ಯಕ್ಷ ಮಂಜು ಸೇರಿದಂತೆ ಬಿಜೆಪಿ, ಕಾಂಗ್ರೆಸ್ ತೊರೆದು 500ಕ್ಕೂ ಹೆಚ್ಚು ಮಂದಿ ಜೆಡಿಎಸ್ ಪಕ್ಷಕ್ಕೆ ಇವತ್ತು ಅಧಿಕೃತವಾಗಿ ಸೇರಿಕೊಂಡರು. ಬೆಂಗಳೂರಿನ ಜೆಪಿ ಭವನದ ಜೆಡಿಎಸ್ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆಗೊಂಡವರನ್ನ ನಿಖಿಲ್ ಕುಮಾರಸ್ವಾಮಿಯವರು ಆತ್ಮೀಯವಾಗಿ ಸ್ವಾಗತಿಸಿದರು. ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ನಾಯಕ ವಿಜಯ್ ಕುಮಾರ್ ಪಕ್ಷ ಸೇರ್ಪಡೆಯಾಗುವ ಸಮಾರಂಭಕ್ಕೆ ಚಿಕ್ಕಮಗಳೂರಿನಿಂದ 1,000ಕ್ಕೂ ಹೆಚ್ಚು ಮಂದಿ ಸಾಕ್ಷಿಯಾಗಿದ್ದು ವಿಶೇಷವಾಗಿತ್ತು. ದಿನೇ ದಿನೇ ಪಕ್ಷ ಬಲವರ್ಧನೆಗೊಳ್ತಾ ಇರುವ ಕುರಿತು ನಿಖಿಲ್ ಕುಮಾರಸ್ವಾಮಿಯವರು ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತನಾಡಿದ್ರು. ಬನ್ನಿ ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಇಂದಿನಿಂದ ಅಲ್ಲ, ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕಾಲದಿಂದನೂ ಕೂಡ, ಬೋಜಣ್ಣ ಅವರ ತಂದೆಯವರ ಕಾಲದಿಂದ, ಅಂದರೆ ಅವತ್ತಿಂದನೂ ನಾವು ತಗೊಳ್ಳೋದಾದ್ರೆ ನಮಗೆ ಅತ್ಯಂತ ಬಲ ಕೊಟ್ಟಿರ್ತಕ್ಕಂಥ ಒಂದು ಕ್ಷೇತ್ರ. ಅಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಪ್ರೀತಿಸ್ತಕ್ಕಂಥ ಒಂದು ವರ್ಗ ಜನತಾದಳವನ್ನ ಅತ್ಯಂತ ಗೌರವಿಸ್ತಕ್ಕಂಥದ್ದು. ಕುಮಾರಣ್ಣ ಅವರು ದೇವೇಗೌಡರ ಬಗ್ಗೆ ಅತ್ಯಂತ ಅಪಾರವಾದಂಥ ಅವರ ನಾಯಕತ್ವದ ಮೇಲೆ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ಸಂಖ್ಯೆ ಭಾಳ ದೊಡ್ಡದಿದೆ. ಹಾಗಾಗಿ ಇವತ್ತು ನಮ್ಮ ಪಕ್ಷದ ಮುಖ್ಯ ಕಚೇರಿಯಲ್ಲಿ ಬೋಜಣ್ಣ ಅವರ ನೇತೃತ್ವದಲ್ಲಿ ವಿಜಯ್ ಕುಮಾರ್ ಅವರು ಅವರ ಜೊತೆಯಲ್ಲಿ ಸಾಕಷ್ಟು ಜನ ಸಹಪಾಠಿಗಳು ಇವತ್ತು ತಾವೇ ಹೇಳ್ದಂಗೆ ಅಪಾರ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಈ ಪಕ್ಷದ ನಾಯಕರ ಜೊತೆಯಲ್ಲಿ ನಿಲ್ತೇವೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಅದು ಯಾವುದೇ ಚುನಾವಣೆಗಳಿರಲಿ, ಪಕ್ಷ ಸಂಘಟನೆ ಮಾಡುವ ಮೂಲಕ ಬಲ ತುಂಬುತ್ತೇವೆ, ಕ್ಷೇತ್ರದಲ್ಲಿ ಜನತಾದಳ ಪಕ್ಷದ ಬಾವುಟ ಮುಂದೊಂದು ದಿನ ಭಾಳ ಗಟ್ಟಿಯಾಗಿ ಆರಿಸ್ತೇವೆ ಅಂತಕ್ಕಂಥ ಇಚ್ಛಾಶಕ್ತಿ ಇಟ್ಕೊಂಡು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ತುಂಬಿರೋದ್ರಿಂದ ಇವತ್ತು ನಾವು ಬೋಜಣ್ಣ ಅವರು ಎಲ್ಲ ಸೇರಿ ಸ್ವಾಗತ ಕೋರಿದ್ದೇವೆ. ನೋಡಿ, ಪ್ರಾದೇಶಿಕ ಪಕ್ಷದಲ್ಲಿ, ಅದರಲ್ಲೂ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಈ ಪಕ್ಷದಲ್ಲಿ ಕುಮಾರಣ್ಣ ಅವರು ಯಾವ ರೀತಿ ಮಾನವೀಯತೆ ಗುಣಗಳನ್ನ ಹೊಂದಿದ್ದಾರೆ, ಯಾವ ರೀತಿ ಎಲ್ಲರನ್ನೂ ಒಬ್ಬರು ಕುಟುಂಬದ ಸದಸ್ಯರ ಥರ ನೋಡ್ತಾರೆ ಅಂತಕ್ಕಂಥದ್ದು ಎಲ್ಲ ಕೂಡ ನೋಡಿದ್ದಾರೆ. ಹಾಗಾಗಿ ಪ್ರಾದೇಶಿಕ ಪಕ್ಷದಲ್ಲಿದ್ದರೆ ನಮ್ಮ ರಾಜಕೀಯದ ಒಂದು ಪಯಣ ಇರ್ಬೋದು, ಬೆಳವಣಿಗೆ ಇರ್ಬೋದು, ಭಾಳ ಬೇಗ ಆಗುತ್ತೆ ಅಂತಕ್ಕಂಥ ಅಪೇಕ್ಷೆ ಇಟ್ಕೊಂಡು ಬಂದಿದ್ದಾರೆ ಭಾಳ ಜನ ಯುವಕರು. ಅವರ ಅಪೇಕ್ಷೆಗಳೇನಿದೆ ಅದಕ್ಕೆ ಅತ್ಯಂತ ಗೌರವದಿಂದ ಪಾರ್ಟಿನೂ ಕೂಡ ಅವ್ರಿಗೆ ಯಾವ್ಯಾವ ಸ್ಥಾನಮಾನಗಳು, ಪದಾಧಿಕಾರಿಗಳದಿರ್ಬೋದು ಅಥವಾ ಲೋಕಲ್ ಬಾಡಿ ಎಲೆಕ್ಷನ್ಸಿಗೆ ಇನ್ನೇನು ಪಂಚಾಯಿತಿ ಈ ವರ್ಷ ನಡೀತದೆ, ಈಗಾಗಲೇ ನೋಟಿಫಿಕೇಷನ್ ಬಂದು ರಿಸರ್ವೇಷನ್ ಕೂಡ ಆಗಿದೆ, ಬಂದು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ಎದುರು ನೋಡ್ತಾ ಇದ್ದೇವೆ. ಎಲ್ಲ ಕಡೆಯೂ ಕೂಡ ಕಾರ್ಯಕರ್ತರನ್ನ ಬೆಳೆಸ್ತಕ್ಕಂಥದ್ದಕ್ಕೆ, ಕಾರ್ಯಕರ್ತರನ್ನ ಗುರುತಿಸಿ ಕಾರ್ಯಕರ್ತರನ್ನ ಮುಖಂಡರಾಗಿ ಮಾಡ್ತಕ್ಕಂಥದ್ದಕ್ಕೆ ಜನತಾದಳ ಪಕ್ಷ ಸದಾ ಸಿದ್ಧ. ಈ ವರ್ಷ, ಮುಂದಿನ ವರ್ಷದಿಂದ ಎಲ್ಲ ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲೂ ಕೂಡ ಯಾವುದೇ ರೀತಿ ಸಂಘಟನೆ ಮಾಡ್ತಾರೆ ಅದನ್ನು ಗುರುತಿಸಿ ಟಿಕೆಟ್ ಕೊಡ್ತೇವೆ. ಎಲ್ಲರ ಆಶಯ ಕುಮಾರಣ್ಣ ಸಿಎಂ ಆಗಬೇಕು ಅನ್ನೋಂಥದ್ದು. ಇದು ಜನರ ಅಭಿಪ್ರಾಯಣ. ಈಗ ನೋಡಿ, ನಾವು ನಮ್ಮ ಮಿತ್ರ ಪಕ್ಷದ ಜೊತೆಯಲ್ಲಿ NDA ಅಲಯನ್ಸ್ನಲ್ಲಿದ್ದೀವಿ. ಈಗ ನಾವು ಇದನ್ನು ಹೊರಗಡೆ ಇವೆಲ್ಲ ಚರ್ಚೆ ಮಾಡ್ತಕ್ಕಂಥದ್ದು, ಇದರಿಂದ ಸುಮ್ಮನೆ ಮತ್ತೆ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಬೇಡ. ಇದು ಅಂತಿಮವಾಗಿ ಒಂದು ಕಲೆಕ್ಟಿವ್ ಡಿಸಿಷನ್ ಆಗ್ತದೆ. ಇದು ಪ್ರೀಪೋಲ್ ಅಲಯನ್ಸ್ ಬಂದು ಮೊದಲನೇ ಬಾರಿ 2-3 ದಶಕಗಳ ಕಳೆದ ನಂತರ ಫಸ್ಟ್ ಟೈಮು ಚುನಾವಣೆಗಿನ ಮುಂಚಿತವಾಗಿ ಅಲಯನ್ಸ್ ಆಗಿರ್ತಕ್ಕಂಥದ್ದು. ಇಲ್ಲಾರು ಯಾವತ್ತೂ ಕೂಡ ಚುನಾವಣೆ ಆದಮೇಲೆ ಪೋಸ್ಟ್ಪೋಲ್ ಅಲಯನ್ಸ್ ಆಗಿರುವಂಥದ್ದು ನೋಡ್ಕೊಂಬಂದಿರಿ ನಮ್ಮ ರಾಜ್ಯದ ಇತಿಹಾಸದಲ್ಲಿ. ಚಾಲೆಂಜಸ್ಗಳಿದೆ, ಸವಾಲುಗಳಿದೆ, ಅವೆಲ್ಲ ಮೆಟ್ಟು ನಿಂತು ಒಟ್ಟಾರೆಯಾಗಿ JDS, BJP 150 ಸ್ಥಾನ ಗಳಿಸೋದಕ್ಕೆ NDA ಅಲಯನ್ಸಲ್ಲಿ ರಾಜ್ಯದ ಜನತೆಯ ಸಂಪೂರ್ಣ ವಿಶ್ವಾಸ ಪಡಿತಕ್ಕಂಥ ಕೆಲಸ ಜನತಾದಳವು ಮಾಡುತ್ತೆ, ನಮ್ಮ ಮಿತ್ರ ಪಕ್ಷನೂ ಮಾಡುತ್ತೆ. ಥ್ಯಾಂಕ್ ಯು. ನನ್ನ ವೆಯ್ಟ್ 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kg ಇಂದ ಆರಾಮಾಗಿ 75 kg ಬರ್ತೀರಾ.
ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.